ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ಸೌಮ್ಯಾ ರೆಡ್ಡಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಶಾಸಕಿ ಸೌಮ್ಯಾ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಟಿಕೆಟ್ ಸಿಕ್ಕಿದೆ, ಮೊದಲ ರಿಯಾಕ್ಷನ್? ಮೊದಲಾಗಿ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಹಿರಿಯರಿಗೆ ನಾನು ಧನ್ಯವಾದ ಹೇಳಬೇಕು ಅಂತ ನಾನು ಬಯಸ್ತೀನಿ. ಒಬ್ಬ ಯುವತಿಯಾಗಿ, ಒಬ್ಬ ಹೆಣ್ಣು ಮಗಳಾಗಿ ಟಿಕೆಟ್ ಕೊಟ್ಟಿದ್ದಾರೆ. ಸೊ ನಾವು 50% ಇದ್ದೀವಿ ಮಹಿಳೆಯರು, ಯುವಕರು ಸಹ ನಾವು ಇಡೀ ದೇಶದಲ್ಲಿ 60% ಇದ್ದೀವಿ. ಹಾಗಾಗಿ ನನ್ನನ್ನು ನಂಬಿ ಅವರು ಟಿಕೆಟ್ ಕೊಟ್ಟಿದ್ದಾರೆ. ಧನ್ಯವಾದಗಳು ಹೇಳೋಕ್ಕೆ ಬಯಸ್ತೀನಿ. ಆರಂಭದಿಂದಲೂ ಯಾವಾಗ ತಮ್ಮ ಹೆಸರು ಕ್ಷೇತ್ರದಲ್ಲಿ ಕೇಳಿ ಬರೋದಕ್ಕೆ ತೊಡಗ್ತೋ ತಮ್ಮ ತಂದೆಯವರಾದಿಯಾಗಿ ಒಪ್ಕೊಂಡಿರಲಿಲ್ಲ, ಇಲ್ಲ ನಮ್ಗೆ ಬೇಡ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಮಾತುಗಳು ಹರಿದಾಡ್ತಿತ್ತು. ಇದು ಪ್ರೀತಿಯಿಂದ ಒಪ್ಕೊಂಡಿದ್ದ ಹೇಗೆ? ವಿಧಾನಸಭಾ ಎಲೆಕ್ಷನ್ನಲ್ಲಿ ಕೌಂಟಿಂಗ್ ದಿವಸ ಏನಾಯಿತು ಅಂತ ಎಲ್ಲರೂ ಸಹ ನೋಡಿದ್ದಾರೆ. ಸೊ ಹಾಗಾಗಿ ನಾನು ಕೋರ್ಟಿಗೆ ನಾನು ಹೋಗಿದ್ದೀನಿ. 100% ನ್ಯಾಯ ಸಿಗುತ್ತೆ ಅಂತ ನಂಬಿದ್ದೀನಿ ನಾನು. ಹಾಗಾಗಿ ಆ ಕಾರಣಕ್ಕೋಸ್ಕರ ಒಪ್ಕೊಂಡಿರಲಿಲ್ಲ. ಆಮೇಲೆ ಈಗ ಅಫ್ಕೋರ್ಸ್ ಈಗ ನಮ್ಮ ಇಂಗ್ಲೀಷಲ್ಲಿ ಒಂದಿದೆ, ಇಟ್ ಈಸ್ ನಾಟ್ ವಾಟ್ ಯು ವಾಂಟ್, ಇಟ್ ಈಸ್ ವಾಟ್ ನೀಡ್ಸ್ ಯು ಅಂತ. ಹಾಗಾಗಿ ನಮ್ಮ ಇಡೀ ದೇಶದಲ್ಲೇ ಅಲ್ಲ, ನಮ್ಮ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದೇ ಬರುತ್ತೆ. ಆಮೇಲೆ 20ಕ್ಕಿಂತ ಹೆಚ್ಚು ಜನ ಕಾಂಗ್ರೆಸ್ನ ಸಂಸದರು ಪಾರ್ಲಿಮೆಂಟಿಗೆ ಕಳಿಸ್ತಾರೆ ಅಂತ ನಾನು ನಂಬಿದ್ದೀನಿ. ನಮ್ಮ ನಾಡಿಗೋಸ್ಕರ, ನಮ್ಮ ದೇಶಕ್ಕೋಸ್ಕರ ಬಂದಿದ್ದೀನಿ ನಾನು. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ BJPಯ ಭದ್ರಕೋಟೆ. ಕಳೆದ ಸಾಕಷ್ಟು ವರ್ಷಗಳಿಂದ ಅಲ್ಲಿ ಕಮಲವೇ ಅರಳುತ್ತಿದೆ. ಹೀಗಾಗಿ ತಾವು ಹೋಗಿ ಯಾವ ರೀತಿಯ ಎಫರ್ಟನ್ನು ಹಾಕ್ತೀರಾ? ಗೆಲ್ಲುವ ಚಾನ್ಸಸ್ ಹೇಗಿರುತ್ತೆ? ನನ್ನನ್ನು ಒಬ್ಬ ಜನಪ್ರತಿನಿಧಿಯಾಗಿ 5 ವರ್ಷ ಆಶೀರ್ವಾದ ಮಾಡಿದರು ಜನ. ನನ್ನ ಕೆಲಸಗಳನ್ನು ಸಹ ನೋಡಿದ್ದಾರೆ. ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ. ಮತ್ತು ಕೋವಿಡ್ ಸಂದರ್ಭದಲ್ಲಿರ್ಬೋದು, ಅಭಿವೃದ್ಧಿ ಕೆಲಸಗಳಲ್ಲಿರ್ಬೋದು, ಪರಿಸರ ಬಗ್ಗೆ ಇರ್ಬೋದು, ಮತ್ತು ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ಸಿನ ಸರ್ಕಾರ ಬಂದ ಮೇಲಂತೂ ಈ ಗ್ಯಾರಂಟಿಗಳು ಮನೆ ಮಾತಾಗಿದೆ. ಸೊ ವಿಶೇಷವಾಗಿ ಮಹಿಳೆಯರು, ಹಾಗಾಗಿ ಜನ ವ್ಯಕ್ತಿನ ನೋಡ್ತಾರೆ. ಮತ್ತು ಅಫ್ಕೋರ್ಸ್ ಕಾಂಗ್ರೆಸ್ ಪಕ್ಷನ ನೋಡ್ತಿದ್ದಾರೆ. ನಿಮ್ಮಂಥವ್ರು ಬರಬೇಕು, ನಾವು ಆಶೀರ್ವಾದ ಖಂಡಿತ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಇದಿಷ್ಟು ಸೌಮ್ಯಾ ರೆಡ್ಡಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.